ಬಂಧುಗಳೇ, ನಾವು ಸಾಮಾನ್ಯವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದಾಗ ನಾವು ಹುಟ್ಟಿ ಬೆಳೆದಿದ್ದು ಕನ್ನಡ ನಾಡಲ್ಲಿ, ನಾವು ಕನ್ನಡವನ್ನ ಕಲ್ತಿದ್ರು ನಮ್ಮ ಮುಂದಿನ ಪೀಳಿಗೆ ಈ ದೇಶದವರ ಹಾಗೆ ಬೆಳೀತಾ ಇರ್ತಾರೆ. ಅವರ ಯೋಚನೆ ಪರಿಕಲ್ಪನೆ ಆ ರೀತಿಯಲ್ಲೇ ಇರುತ್ತೆ. ಆದ್ರೆ ಆ ಮಕ್ಕಳು ಎಲ್ಲ ಒಂದ್ ಕಡೆ ಮೋಮಿ ಅಂತ ಕರೆಯೋದ್ರ ಬದಲು ಅಮ್ಮ ಅಂತ ಪ್ರೀತಿಯಿಂದ ಕರೀಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕನ್ನಡ ಸಂಘ ಮಸ್ಕಟ್ನವರು ಕನ್ನಡ ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಬಹಳಷ್ಟು ಅವರೇ ಸ್ವಯಂ ಪ್ರೇರಿತರಾಗಿ ಯಾವುದೇ ರೀತಿಯ ಒಂದು ಹಣದ ಸಹಾಯವಾಗ್ಲಿ, ಅವರನ್ನ ಒಂದು ಸಮಯವನ್ನ ನೀಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರಲ್ಲ, ನಿಜವಾಗ್ಲೂ ಶ್ಲಾಘನೀಯ. ಇಲ್ಲಿ ಸುಮಾರು 120ಕ್ಕೂ ಕನ್ನಡ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ. 1ನೇಯಿಂದ 5ನೇ ತರಗತಿವರೆಗೂ ತರಗತಿಯ ಶಾಲೆಗಳು ನಡೀತಾ ಇದೆ. 9 ಶಿಕ್ಷಕರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ಈ ಪರಿಕಲ್ಪನೆಗೆ ಜೋರಾದ ಚಪ್ಪಾಳೆ ಬರಲಿ. ಈಗ ಮಸ್ಕತ್ನ ಕನ್ನಡ ಶಾಲೆಯ ಮಕ್ಕಳಿಂದ ಒಂದು ವಿಶೇಷ ಕಿರು ನಾಟಕ, ಇದಾದ್ಮೇಲೆ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾ ಕಿರು ನಾಟಕಕ್ಕಾಗಿ ಬರ್ಮಾಡ್ಕೋಣ ನಮ್ಮ ಕನ್ನಡ ಶಾಲೆಯ ಮಕ್ಕಳು. ವಿಭಾ ವಿಭಾ, ಬೇಗೇಳು, ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು. ಅಮ್ಮ, ಇವತ್ತು ಫ್ರೈಡೆ, ಇವತ್ತೊಂದಿನ ಆದ್ರೂ ಸ್ವಲ್ಪ ನಿದ್ದೆ ಮಾಡಕ್ ಬಿಡು. ಇವತ್ತು ಫ್ರೈಡೆ ಅಲ್ಲ, ಇಂದು ಶುಕ್ರವಾರ. ಗೊತ್ತಾಯ್ತಾ ನಾನೇನ್ ಹೇಳ್ತಾ ಇದ್ದೀನಿ ಅಂತ? ಅಮ್ಮ, ಇವತ್ತೊಂದಿನ ನಾನ್ ಸೂಪರ್ ಹೀರೋ ಕಾರ್ಟೂನ್ ನೋಡ್ಬೇಕು. ಒಂದಿನ ರಜಾ ತಗೊಳ್ಲಾ? ಅಲ್ಲಿ ರಜೆ ದಿನ ಅಂತಾನು ಲೆಕ್ಕಿಸ್ದೆ ನಿಮ್ಗೆಲ್ಲ ಕನ್ನಡ ಕಲಿಸ್ಬೇಕು ಅಂತ ಸರಿಯಾದ ಸಮಯಕ್ಕೆ ಬರ್ತಾರಲ್ಲ, ಅವರೇ ಸೂಪರ್ ಹೀರೋ. ಅವ್ರನ್ನ ನೋಡಿ ಅವ್ರ ಜೊತೆಗೆ ಮಾತಾಡ್ಬೇಕು. ಬಾ, ಚೆನ್ನಾಗಿ ಲಂಗ ಹಾಕೊಂಡು ತಯಾರಾಗು. ಆಯ್ತಮ್ಮ, ಬಂದೆ. ಅಯ್ಯೋ, ಕ್ಲಾಸ್ ಶುರುವಾಗೇ ಬಿಡ್ತು. ಬಾ, ಕೂತ್ಕೋ ಸರಿಯಾಗಿ. ಆಯ್ತಮ್ಮ. ಅಯ್ಯೋ, ಇದ್ಯಾಕೋ ಶುಭೋದಯ. ಶುಭೋದಯ ವಿಭಾ, ತಡವಾಯಿತಲ್ಲ. ಈಗ ನಾವು ಕಲಿತ ವಿಷಯವನ್ನೆಲ್ಲ ಪುನರಾವರ್ತನೆ ಮಾಡ್ತಾ ಇದ್ದೀವಿ. ಸರಿಯಾಗಿ ಕುಳಿತುಕೊಂಡು ಕೇಳಬೇಕು. ಹಾಗೆಯೇ ತಿಳಿಯದಿದ್ದರೆ ಪ್ರಶ್ನೆ ಕೇಳಬೇಕು. ಮತ್ತೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನ ಪಡಬೇಕು. ಆಯ್ತಾ? ಆಯ್ತು ಗುರುಮಾತೆ. ಹಾಗಾದ್ರೆ ಮಕ್ಕಳೇ, ನಮ್ಮ ನಾಡಿನಲ್ಲಿ ಆಳಿದ ರಾಜರುಗಳು ಯಾರು ಯಾರು ಹೇಳಿ ನೋಡೋಣ. ಗೊತ್ತಾಗ್ತದೆ. ಕಾರ್ಟೂನ್ ಅಲ್ಲೇ ಕಳೆದೋದ್ಲು ವಿಭಾ. ಏನಿರ್ಬೋದು, ಗೊತ್ತೇ ಆಗ್ತಿಲ್ವ. ಹೇ ವಿಭಾ, ಏನು ಮಾಡ್ತಾ ಇದೀಯಾ? ಹೇ ಸ್ಪೈಡರ್ ಮ್ಯಾನ್, ಕಾಣಿಸ್ತಾ ಇಲ್ವಾ? ನಾನು ಕನ್ನಡ ತರಗತಿಯಲ್ಲಿದ್ದೀನಿ. ನಮ್ಮ ಗುರುಮಾತೆ ಅವರು ಪ್ರಶ್ನೆ ಕೇಳಿದ್ರು, ಬಟ್ ಉತ್ತರ ಅರ್ಥನೇ ಆಗ್ತಿಲ್ಲ. ಓ ಹೌದಾ, ಯಾವುದು ಪ್ರಶ್ನೆ? ನಮ್ಮ ಕನ್ನಡ ನಾಡಿನಲ್ಲಿ ಆಳಿದ ರಾಜರುಗಳು ಯಾರು ಯಾರು? ಅಯ್ಯೋ, ಇಷ್ಟೇನಾ? ನಮ್ಮ ಶ್ರೀಮಂತ ನಾಡಿನಲ್ಲಿ ಹಲವಾರು ಅರಸರು ಆಳಿ ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಶ್ರೀಮಂತವಾಗಿಸಿದ್ದಾರೆ. ಮೈಸೂರಿನ ಒಡೆಯರು, ಪಶ್ಚಿಮದ ಗಂಗರು, ಮಾನ್ಯಖೇಟದ ರಾಷ್ಟ್ರಕೂಟರು, ದ್ವಾರ ಸಮುದ್ರದ ಹೊಯ್ಸಳರು, ವಿಜಯನಗರದ ಸಾಮ್ರಾಜ್ಯ, ಬಿಜಾಪುರಿನ ಸುಲ್ತಾನರು, ಇನ್ನು ಮುಂತಾದವರಿದ್ದಾರೆ. ಇವರೆಲ್ಲರಲ್ಲಿ ಹಲವಾರು ಅರಸರು ಆಳಿ ಹೋದರು. ಇದೆಲ್ಲ ನಿನಗೆ ಹ್ಯಾಕ್ ಗೊತ್ತು? ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯತನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಕದದಿರೋ ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿತ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವವಾಗುವ ನಾಡಿನ ಬಗ್ಗೆ ನಾನು ತಿಳಿದಿದ್ದರೆ ಹೇಗೆ? ನಾನಷ್ಟೇ ಅಲ್ಲ, ನನ್ನಂತಹ ಹಲವಾರು ಜನರು ಈ ಕರುನಾಡಿನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಹಂಬಲಿಸುತ್ತಿದ್ದಾರೆ. ಹೌದಾ? ಇದೆ ಗೊತ್ತೇ. ಅಯ್ಯೋ ಸ್ಪೈಡರ್ ಮ್ಯಾನ್, ನಿನ್ನನ್ನು ಹುಡುಕಿ ಹುಡುಕಿ ಸಾಕಾಯ್ತು. ಬಾ, ನಾವು ಕರ್ನಾಟಕವನ್ನು ಸುತ್ತಿ ಬರೋಣ.
ಸೂಪರ್ ಮ್ಯಾನ್, ನೀನು ಕರ್ನಾಟಕಕ್ಕೆ ಹೋಗುವೆಯಾ? ಹೌದು, ಅಲ್ಲಿ ಮಳೆ ಬೆಳೆ ಹೇಗಿದೆ ಅಂತ ನೋಡಬೇಕು. ನಿನಗೊತ್ತಾ, ವಿಶಾಲವಾದ ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಿವೆ. ಪ್ರತಿಯೊಂದು ಜಿಲ್ಲೆಯು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಈಗ ನಾನು ಮೊಟ್ಟ ಮೊದಲಿಗೆ ಕರ್ನಾಟಕದ ರಾಜಧಾನಿಯಾದ ಉದ್ಯಾನ ನಗರಿ, ಸಿಲಿಕಾನ್ ಸಿಟಿ, ಬೆಂದಕಾಳೂರು, ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ನಡಿ ಸ್ಪೈಡರ್ ಮ್ಯಾನ್, ನಾವಿಬ್ಬರು ಜೊತೆಗೆ ಹೋಗೋಣ. ಅಯ್ಯೋ, ಇವರಿಬ್ರಿಗೂ ಏನಾಗಿದೆ? ಮೇಘ, ನಿನ್ನ ಗಮನ ಎಲ್ಲಿದೆ? ನಾನು ಆಗಿಂದ ಒಂದು ಪ್ರಶ್ನೆ ಕೇಳ್ತಾನೇ ಇದ್ದೀನಿ. ನೀನು ಎಲ್ಲೋ ಕಳೆದು ಹೋಗಿದ್ದೀಯ. ನಾವು ರಾಷ್ಟ್ರಕವಿ ಎಂದು ಯಾರನ್ನು ಕರೆಯುತ್ತೇವೆ? ತಾನೇ ಇಲ್ವಲ್ಲ. ಕ್ರಿಸ್ಟೋಫ್, ಎಲ್ಸಾ. ನಾವು ರಾಷ್ಟ್ರಕವಿ ಎಂದು ಕುವೆಂಪು ಅವರನ್ನು ಕರೆಯುತ್ತೇವೆ, ಏಕೆಂದರೆ ಅವರಿಗೆ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನಮ್ಮ ನಾಡಗೀತೆನ ಬರೆದವರು ಇವರೇ. ನಿಂಗೆ ಗೊತ್ತಾ ಮತ್ತೆ ಯಾವ ಯಾವ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ? ಇಲ್ಲ. ಅಯ್ಯೋ, ನನಗೆ ಮತ್ತೆ ಹೋಯ್ತು. ನನ್ ಜೊತೆ ಹ್ಯಾರಿ ಪಾಟರ್. ಹ್ಯಾರಿ, ಅಲ್ಲಿ ಜನ ಗಲಾಟೆ ಮಾಡ್ತಿದ್ರು. ನನ್ನ ಮ್ಯಾಜಿಕ್ ಅವಶ್ಯಕತೆ ಇದೆ ಅಂತ ಅನ್ಸಿತ್ತು, ಹಾಗಾಗಿ ಹೋಗಿದ್ದೆ. ಈಗ ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳ ಹೆಸರು ಮತ್ತು ಅವರ ಕೃತಿಗಳ ಹೇಳುತ್ತೇನೆ. ರಾಷ್ಟ್ರಕವಿ ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ, ದ.ರಾ ಬೇಂದ್ರೆ ಅವರಿಗೆ ನಾಲ್ಕು ತಂತಿ ಕೃತಿಗೆ, ಶಿವರಾಮ್ ಕಾರಂತ್ ಅವರಿಗೆ ಮೂಕಜ್ಜಿಯ ಕನಸು ಕೃತಿಗೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕವೀರ ರಾಜೇಂದ್ರ ಗ್ರಂಥಕ್ಕೆ, ವಿ ಕೃ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಮತ್ತು ಚಂದ್ರಶೇಖರ್ ಕಂಬ ಇವರೆಲ್ಲರಿಗೂ ಕನ್ನಡ ಸಾಹಿತ್ಯದಲ್ಲಿ ಸಮಗ್ರ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇದೇ ರೀತಿ ಇನ್ನು ಹಲವಾರು ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಬರಲಿ ಅಂತ ಹಾರೈಸುತ್ತೇವೆ. ನಮ್ಮ ಕನ್ನಡ ಸಾಹಿತ್ಯದ ಹೆಚ್ಚಿನ ಅಧ್ಯಯನ ಮಾಡೋಕೆ ಗ್ರಂಥಾಲಯಕ್ಕೆ ಹೋಗ್ತಾ ಇದ್ದೀವಿ. ನಾವು ಇನ್ನ ಬರ್ತೀವಿ. ಆಯ್ತು, ಸಿಗೋಣ. ಅಬ್ಬಾ, ಎಷ್ಟೆಲ್ಲಾ ಕವಿಗಳು, ಎಷ್ಟೆಲ್ಲಾ ಗ್ರಂಥಗಳು, ಎಷ್ಟು ಹಾಗಾದ್ರೆ ಚೆನ್ನಾಗಿದೆ ಅಲ್ವಾ? ನಾವು ನಟ ಸಾರ್ವಭೌಮ ಅಂತ ಯಾರನ್ನು ಕರೆಯುತ್ತೀವಿ? ಗುರುಮಾತೆ ಅವರೇ, ನನಗೆ ಉತ್ತರ ಗೊತ್ತು. ಅವರು ನಮ್ಮೆಲ್ಲರ ನೆಚ್ಚಿನ ನಟ ಸಾರ್ವಭೌಮರವರು, ಡಾಕ್ಟರ್ ರಾಜ್ಕುಮಾರ್ ಅವರು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹಾವಿ ಬಾ, ನಾನು ಅಣ್ಣವರ ದೊಡ್ಡ ಫ್ಯಾನು. ಸ್ಯಾಂಡಲ್ವುಡ್ಡಿನಲ್ಲಿ ಎಷ್ಟು ಒಳ್ಳೆ ಒಳ್ಳೆಯ ಹೀರೋ ಹೀರೋಯಿನ್ಗಳಿದಾವೆ ಅಂತ ನಿನಗೆ ಗೊತ್ತಾ? ಹೌದು, ನನಗೂ ಗೊತ್ತು. ಅದೇ ಅಲ್ಲಿ ನೋಡು, ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್, ಅನಂತ್ ನಾಗ್, ರವಿಚಂದ್ರನ್, ಉಪೇಂದ್ರ, ಪುನೀತ್ ರಾಜ್ಕುಮಾರ್ ಮತ್ತೆ ನಮ್ಮ ನೆಚ್ಚಿನ ಪ್ರೇಮ್ ಅವರು ಸಹ ಇಲ್ಲಿ ಬಂದಿದ್ದಾರೆ. ಹಾಗೆ ಹೀರೋಯಿನ್ಗಳಲ್ಲಿ ಉಮಾಶ್ರೀ, ಆರತಿ, ಭಾರತಿ, ಜಯಂತಿ, ಮಂಜುಳಾ, ಹಾಗೆ ನಮ್ಮೊಡನೆ ಸುಧಾರಾಣಿ ಅವರು ಇದ್ದಾರೆ. ಈ ಪಟ್ಟಿ ಹಿಂಗೆ ಮುಂದುವರುತ್ತಾ ಇರುತ್ತೆ. ನನಗೊಂದು ಫೋನ್ ಬಂದಿದೆ. ಬೆಂಕಿ ಹತ್ತಿದೆಯಾ? ಬಂದೆ. ಎಲ್ಲೋ ಬೆಂಕಿ ಹತ್ತಿದೆ ಅಂತೆ, ನಾ ಮತ್ತೆ ಬರ್ತೀನಿ. ಭಾರತಿ, ಹಾಯ್ ಬಾ, ಹೇಗಿದ್ಯಾ? ನಿಂಗೆ ಗೊತ್ತಾ, ನಮ್ ಶಾಲೆಯಲ್ಲಿ ಒಬ್ಬ ಫ್ರೆಂಡು ಕರ್ನಾಟಕದಲ್ಲಿರೋ ನದಿಗಳು ಯಾವುವು ಅಂತ ಕೇಳಿದ್ರು. ಹೌದಾ? ನಾನಷ್ಟೇ ಕೇಳ್ತಾ ಇದ್ದೀನಿ ಅನ್ಕೊಂಡೆ. ಅಯ್ಯೋ, ನಿನಗೂ ಗೊತ್ತಿಲ್ವಾ? ಇಲ್ಲ. ಹಾಗಾದ್ರೆ ಇವರಿಗೆಲ್ಲ ಕೇಳೋಣ, ಅವ್ರಿಗೆ ಗೊತ್ತಿದೆ ನೋಡೋಣ. ಕರ್ನಾಟಕದಲ್ಲಿ ಹರಿಯುವ 2ನೇ ಅತಿ ದೊಡ್ಡ ನದಿ ಯಾವುದು ಹೇಳಿ ನೋಡೋಣ? ಹೌದು, ಕೃಷ್ಣಾ ನದಿ. ಹಾಗಾದರೆ ನಮ್ಮ ನಾಡಿನಲ್ಲಿ ಹರಿಯುವ ಮೊದಲನೇ ಅತಿ ದೊಡ್ಡ ನದಿ ಯಾವುದು?
ಹೀಗೆ ಕಾವೇರಿ, ಕೃಷ್ಣ, ತುಂಗಾಭದ್ರಾ, ಮಲಪ್ರಭಾ, ಶರಾವತಿ, ನೇತ್ರಾವತಿ ಇನ್ನೂ ಹಲವಾರು ನದಿಗಳು ಕರ್ನಾಟಕದಲ್ಲಿ ಹರಿಯುತ್ತಿವೆ. ಇದರಿಂದ ವಿದ್ಯುತ್ ಉತ್ಪಾದನೆ ಮತ್ತು ಕೃಷಿಗೆ ತುಂಬಾ ಉಪಯೋಗ ಆಗಿದೆ. ನನಗೆ ಕಾವೇರಿ ನದಿ ನೀರನ್ನು ಕುಡಿಯಬೇಕು ಅನಿಸ್ತಾ ಇದೆ. ನಾವು ಹೋಗಿ ಬರ್ತೇನೆ. ಆಯ್ತು, ಎಷ್ಟೊಂದು ನದಿಗಳು. ಅಬ್ಬಾ, ನಮ್ಮ ನಾಡು ಎಷ್ಟು ಚೆನ್ನಾಗಿದೆ ಅಲ್ವಾ? ರಾಗಿ ತಂದಿರಾ ಭಿಕ್ಷೆಗೆ, ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷೆಗೆ, ರಾಗಿ ತಂದಿರಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ಹಾಯ್ ವಿಭಾ, ನಮ್ಮಮ್ಮ ಊಟಕ್ಕೆ ಕರಿತಾ ಇದ್ದಾರೆ. ಇವತ್ತು ರಾಗಿ ಮುದ್ದೆ ಮಾಡಿದ್ದಾರಂತೆ. ರಾಗಿ ಮುದ್ದೆ? ರಾಗಿ ಮುದ್ದೆ ಅಂದ್ರೆ ನಿನಗಿಷ್ಟನಾ? ರಾಗಿ ಮುದ್ದೆ ಉಂಡು ಗಟ್ಟಿಯಾಗಿದ್ದೇನೆ. ರಾಗಿ ಮುದ್ದೆ, ಜೋಳದ ರೊಟ್ಟಿ, ಕೊರಿ ರೊಟ್ಟಿ, ಇಡ್ಲಿ ಸಾಂಬಾರ್ ಎಲ್ಲ ಇಷ್ಟ. ಹಾಗಾದ್ರೆ ಸ್ವೀಟ್ಸ್ ಅಲ್ಲಿ ಏನ್ ಇಷ್ಟ? ಮೈಸೂರ್ ಪಾಕು, ಧಾರವಾಡ ಪೇಡ, ಗೋಧಿ ಹಲ್ವಾ ಎಲ್ಲ ಇಷ್ಟ. ಅಯ್ಯೋ, ನಿನ್ ಸ್ವೀಟ್ ನೆನ್ಸಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ನಾನು ಮೈಸೂರ್ ಪಾಕ್ ತಿನ್ಕೊಂಡ್ ಬರ್ತೀನಿ ಇರು, ತುಂಬಾ ಹಸಿವಾಗಿದೆ. ಆಯ್ತು. ಅಯ್ಯೋ, ನನಗೂ ತುಂಬಾ ಹಸಿವಾಗ್ತಾ ಇದೆ. ಎಷ್ಟೊಂದು ಒಳ್ಳೆ ಒಳ್ಳೆ ತಿಂಡಿಗಳು. ಯಾಕೆ ವಿಭಾ ನಗ್ತಿದ್ಯಾ? ನನ್ಗೆ ಕಂಸಾಲೆ ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟ. ಈಗ ತಾನೇ ಕಲ್ತ್ಕೊಂಡ್ ಬಂದಿದ್ದೀನಿ. ನೀನು ಕಲಿತ್ಯಾ? ನೀನು ಕಲಿತ್ಯಾ ಅಂದ್ರೆ ನಾನು ಕಲಿತೆ. ಹಂಗಂದ್ರೆ ಕರೀಲ ನನ್ ತಂಡನ. ಎಷ್ಟು ಚೆನ್ನಾಗಿ ಮಾಡಿದ್ರಿ ನೀವು. ಇನ್ನು ಬೇರೆ ಬೇರೆ ಡ್ಯಾನ್ಸ್ ಮಾಡಕ್ ಬರುತ್ತಾ? ಹೌದು, ಮಾಡ್ತಾರೆ. ಡೊಳ್ಳು, ವೀರಗಾಸೆ, ಯಕ್ಷಗಾನ, ಭೂತರಾಧನೆ, ಕರಗ, ಹುಲಿ ಕುಣಿತ, ಹೀಗೆ ಎಲ್ಲಾ ಡ್ಯಾನ್ಸ್ ಮಾಡ್ತೀವಿ. ನೀವು ಎಲ್ಲರೂ ಕಲಿಬೇಕು. ನಿಮಗೂ ಕಲಿಬೇಕು ಅಂದ್ರೆ ನೀವು ಕರ್ನಾಟಕಕ್ಕೆ ಬರಬೇಕು. ನಮಗೆ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಪ್ರದರ್ಶನ ಕೊಡುವುದಿದೆ. ನಿಮ್ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಆಯ್ತು, ಹಾಗಾದ್ರೆ ತರಗತಿಯ ಸಮಯ ಮುಗಿಯೋಕ್ ಬಂತು. ಮುಂದಿನ ವಾರ ಸಿಗೋಣ. ಯಾರು ರಜೆ ಹಾಕಬೇಡಿ. ಧನ್ಯವಾದಗಳು. ಆಯ್ತು ಗುರುಮಾತೆ, ಧನ್ಯವಾದಗಳು. ಕ್ಲಾಸ್ ಮುಗೀತಾ ವಿಭಾ? ಹೌದಮ್ಮ, ಕ್ಲಾಸ್ ಮುಗೀತು. ಅಮ್ಮ, ನಾನು ಇನ್ಮೇಲಿಂದ ಕನ್ನಡ ತರಗತಿಯನ್ನು ಮಿಸ್ ಮಾಡೋದೇ ಇಲ್ಲ. ಎಲ್ಲಾ ಸೂಪರ್ ಹೀರೋಗಳಿಗೂ ನಮ್ಮ ನಾಡಿನ ಬಗ್ಗೆ ಎಷ್ಟೆಲ್ಲಾ ಗೊತ್ತಿದೆ. ನಾನು ಕನ್ನಡಿಗಳಾಗಿ ಇನ್ನೂ ತಿಳ್ಕೊಳ್ಳೋದು ಏನೆಲ್ಲ ಇದೆ ಅಲ್ವಾ? ಹೌದು, ಕನ್ನಡ ನಾಡು ನುಡಿ, ಇತಿಹಾಸ, ಸಂಸ್ಕೃತಿ ಎಲ್ಲಾನು ನೀವು ತಿಳ್ಕೊಳ್ಳೇಬೇಕು. ಅದಕ್ಕೂ ಮೊದಲು ಕನ್ನಡದಲ್ಲಿ ಮಾತನಾಡಲೇಬೇಕು. ಹೌದಮ್ಮ, ನಾನು ಇನ್ಮೇಲಿಂದ ಕನ್ನಡದಲ್ಲೇ ಮಾತಾಡ್ತೀನಿ, ಕನ್ನಡವನ್ನ ಬಳಸ್ತೀನಿ, ಕನ್ನಡವನ್ನ ಬೆಳೆಸ್ತೀನಿ. ನೀವೆಲ್ಲರೂ ಹಾಗೆ ಮಾಡ್ತೀರಾ ಅಲ್ವಾ? ಇದೇ ನಾಡು, ಇದೇ ಭಾಷೆ ಎಂದೆಂದೂ ನಮ್ಮದಾಗಿದೆ. ಜನ್ಮವೇ ಬರಲಿ, ನೀವು ಬನ್ನಿ, ನಮ್ ಜೊತೆ ಮಾಡಿ. ನಾನು ಏನೇನು ಕಷ್ಟವೇ ಇರಲಿ, ಸಿರಿಗನ್ನಡ ತಾಗೆ ದುಡಿಯುವೆ. ತನು ಕನ್ನಡ, ನುಡಿ ಕನ್ನಡ, ಮನ ಕನ್ನಡವಾಗಿರಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಈ ನಾಟಕವನ್ನ ಬರೆದು ಪುಟ್ಟ ಮಕ್ಕಳಲ್ಲಿ ನಿರ್ದೇಶನ ಮಾಡಿದಂತಹ ಜಯಾ ಚೌಬಿ ಮೇಡಮ್ ಅವರು ದಯಮಾಡಿ ಮುಂದೆ ಬರಬೇಕು. ಸುಮಾರು 20 ವರ್ಷಗಳಿಂದ ನಮ್ಮ ಒಮಾನ ಮಸ್ಕಟ್ನಲ್ಲಿ ಕನ್ನಡ ಮಕ್ಕಳಿಗೆ ಕನ್ನಡವನ್ನ ಹೇಳ್ಕೊಡ್ತಾ ಕನ್ನಡದ ಪ್ರೀತಿಯನ್ನ ಇವರ ಹಾಗೆ ಬಹಳಷ್ಟು ಜನ ನೀಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ.
ಈ ಎಲ್ಲಾ ಪುಟಾಣಿಗಳು ಎಷ್ಟು ಚೆನ್ನಾಗಿ ಹರಡು ಹುರಿದಂಗ್ ಮಾತಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಈ ಪುಟ್ಟ ಮಕ್ಕಳು ಎಷ್ಟು ಅದ್ಭುತವಾಗಿ ನಮ್ಮ ಕನ್ನಡದ ಇತಿಹಾಸದ ಕತೆಗಳನ್ನ ಹೇಳ್ತಾ ಇದ್ರು. ಆ ಎಲ್ಲ ಶ್ರೇಯಸ್ಸು ಗುರುಗಳಿಗೆ, ಅವರ ಪೋಷಕರಿಗೆ ಸಲ್ಬೇಕು. ಸವಿ ಅವರಿಗೆ ಎಲ್ಲಾ ಟೀಚರ್ಸ್ ದಯವಿಟ್ಟು ಮುಂಭಾಗ ಬರ್ಮಾಡ್ಕೋಣ. ಎಲ್ಲ ವೇದಿಕೆ ಹಿಂಭಾಗ ಇದ್ದೀರಾ, ಎಲ್ಲಾ ಟೀಚರ್ಸ್ ವೇದಿಕೆಗೆ ಬರ್ಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. 9 ಜನ ಶಿಕ್ಷಕರು ಸವಿ ಅವರೇ ಕನ್ನಡವನ್ನ ಕಲಿಸುವಂತಹ, ಉಳಿಸುವಂತಹ, ಬೆಳೆಸುವಂತಹ ಕೆಲಸ ಮಾಡ್ತಾರೆ. ಈ ಎಲ್ಲ ನಿಸ್ವಾರ್ಥ ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರಲ್ಲ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದುವೇ ಕನ್ನಡ. ಕನ್ನಡ. ಧನ್ಯವಾದಗಳು ಎಲ್ಲ ಗುರುಗಳಿಗೆ. ತಿದ್ದಿ ತೀಡುವ ಶಿಲ್ಪಿಗಳು ಅಂತ ಹೇಳಿ ನಿಮ್ಮನ್ನ ನಾವು ಗೌರವಿಸ್ತೇವೆ. ಈ ಪುಟ್ಟ ಮಕ್ಕಳಲ್ಲಿ ಕನ್ನಡಾಭಿಮಾನವನ್ನ, ಕನ್ನಡ ಪ್ರೀತಿಯನ್ನ ಉಳಿಸಿದಿರಲ್ಲ, ನಾವೆಂದೆಂದೂ ಋಣಿ. ಧನ್ಯವಾದ. ಕಾನ್ಸೆಪ್ಟ್ ನೋಡಿದ್ರೆ ಸವಿ ಅವರೇ, ಜೆನ್ಜಿ ಏನಿದ್ದಾರೆ ಈ ಜನರೇಷನ್, ಅದು ವಿದೇಶದಲ್ಲಿರೋ ಜನರೇಷನ್, ಹೊಸ ಹೊಸ ವೇಷಗಳೊಂದಿಗೆ ಬ್ಯಾಟ್ ಮ್ಯಾನ್, ಸೂಪರ್ ಮ್ಯಾನ್ ಎಲ್ಲರನ್ನು ಕೂಡ ನಮ್ಮ ಸಂಸ್ಕೃತಿ, ಪರ್ವತಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಕವಿಗಳಾಗಿರ್ಬೋದು, ನಟರಾಗಿರ್ಬೋದು ಎಲ್ಲವನ್ನ ತಿಳಿಸುವಂತಹ ಕೆಲಸ ಈ ನಾಟಕದಲ್ಲಿ ಮಾಡಿದ್ದು ವಿಶೇಷ ಅಂತ ಹೇಳ್ತಾ, ಆಲ್ ರೈಟ್, ಈಗ ವಿಟಿಯನ್ನ ನೋಡುವಂತಹ ಸಮಯ.